ನನ್ನ ಹೆಸರು ನವೀನ್ ಕುಮಾರ್, ವಿಪಾಳ್ಯ ಗ್ರಾಮ, ಚಿತ್ರದುರ್ಗ ತಾಲೂಕು, ಹಿರೇಗುಂಡೂರು ಹೋಬಳಿ. ಇವತ್ತು ಚಿತ್ರದುರ್ಗ ಭಾಗದ ಗಡಿ ಭಾಗದ ಹಳ್ಳಿಯಾದಂಥ ವಿಪಾಳ್ಯ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯೋಜನೆ ಅಡಿಯಲ್ಲಿ ವಿವಿಧ ಇಲಾಖೆಗಳು ಅಂದರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು, ಬಬ್ಬೂರ್ ಫಾರ್ಮ್ ಇಲ್ಲಿಂದ ವಿಜ್ಞಾನಿಗಳು ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿಗಳು ಬಂದ್ಬಿಟ್ಟು ಇವತ್ತು ಈ ಒಂದು ಗ್ರಾಮದ ನೂರಾರು ರೈತರಿಗೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದರಲ್ಲಿ ಮುಖ್ಯವಾಗಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗ್ತಿದ್ದಾವೆ, ವಿಜ್ಞಾನ ಬದಲಾಗ್ತಿದೆ, ಹೊಸ ಹೊಸ ಆವಿಷ್ಕಾರಗಳು ಲ್ಯಾಬ್ರೇಟರಿಲಿ ಆಗ್ತಿದ್ದಾವೆ. ಆದರೆ ಅದು ರೈತರಿಗೆ ಮನದಟ್ಟಾಗಿರಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಭಾಳ ಕೊರತೆ ಇತ್ತು. ಅಂಥ ಒಂದು ಕೊರತೆಯನ್ನು ಇವತ್ತು ಎಲ್ಲ ವಿಜ್ಞಾನಿಗಳು ಜೊತೆಗೆ ಇಲಾಖೆ ಎಲ್ಲ ಸಿಬ್ಬಂದಿಗಳು ಬಂದುಬಿಟ್ಟು ಇವತ್ತು ಆ ಒಂದು ಕೊರತೆಯನ್ನು ನೀಗಿಸ್ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥ ತೋಟಗಾರಿಕೆ ಬೆಳೆಗಳಾದಂಥ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಬಾಳೆ, ಪಪ್ಪಾಯ ಹಾಗೂ ಇತರ ಬೆಳೆಗಳಲ್ಲಿ ಇವತ್ತು ಸಾಕಷ್ಟು ರೈತರು ತುಂಬ ಸಮಸ್ಯೆಗಳನ್ನ ಹೊಂದಿದ್ರು. ಆ ಸಮಸ್ಯೆಗಳಿಗೆ ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿಜ್ಞಾನಿಗಳು ಅದಕ್ಕೆಲ್ಲ ಉತ್ತಮವಾದಂಥ ಒಂದು ಆನ್ಸರ್ಗಳನ್ನ ಕೊಟ್ಬಿಟ್ಟು ರೈತರಿಗೆ ಬಹುಮುಖ್ಯವಾದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಒಂದು ಇದರಿಂದ ರೈತರು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಉತ್ತಮವಾದಂಥ ಇಳುವರಿಯನ್ನು ಪಡ್ಕೊಂಡು ರೈತರು ಚೆನ್ನಾಗಿ ಅಭಿವೃದ್ಧಿ ಹೊಂದ್ಬೋದು. ಇಂಥ ಯೋಜನೆಗಳು ಕೇಂದ್ರ ಸರ್ಕಾರ ಮಾಡಿರೋದು ಇವತ್ತು ಭಾರತ ದೇಶದ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ಅವರು ಕೃಷಿ ವಿಜ್ಞಾನಿಗಳ ಜೊತೆಗೆ ನೇರ ಒಂದು ಸಂವಾದ ಮಾಡೋದಕ್ಕೊಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಭಾರತ ದೇಶದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಚೆನ್ನಾಗಿ ನಡೀಲಿ. ಇದರಿಂದ ರೈತ ಸಮುದಾಯಕ್ಕೆ ತುಂಬ ಉಪಯೋಗ ಆಗಲಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.